ಕುಮಾರಸ್ವಾಮಿಗೆ ಸವಾಲು ಸ್ವೀಕರಿಸಿದ ಡಿಸಿಎಂ ಡಿಕೆ ಶಿವಕುಮಾರ್. ಎಚ್ಡಿಕೆ ವರ್ಸಸ್ ಡಿಕೆಶಿ ಇಬ್ರು ಸವಾಲು ಪ್ರತಿ ಸವಾಲು ಹಾಕೋತಿದ್ದಾರೆ. ಕುಮಾರಸ್ವಾಮಿಗೆ ಸವಾಲು ಸ್ವೀಕರಿಸಿದ ಡಿಸಿಎಂ ಡಿಕೆಶಿ, ಎಚ್ಡಿಕೆ ವರ್ಸಸ್ ಡಿಕೆಶಿ ಇಬ್ರು ಸವಾಲು ಪ್ರತಿ ಸವಾಲು ಅಂತಿದ್ದಾರೆ. ಮನ್ರೇಗಾ ಭ್ರಷ್ಟಾಚಾರ ಆರೋಪ ಚರ್ಚೆಗೆ ಆಹ್ವಾನಿಸಿದ್ದಾರೆ. ಕುಮಾರಸ್ವಾಮಿ ಬಿಜೆಪಿ ನಾಯಕರಿಗೆ ಡಿಕೆಶಿ ಸವಾಲ್ ಹಾಕಿರುವಂತದ್ದು. ಅಕ್ರಮ ಆಗಿದೆ ಅಂತ ಹೇಳುವವರು ಚರ್ಚೆಗೆ ಬರಲಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಮನ್ರೇಗಾದಲ್ಲಿ ಅಕ್ರಮ ಆಗದಿದ್ದರೆ ತನಿಖೆ ಮಾಡಿಸಲಿ. ಕೇಂದ್ರದಿಂದ ಕನಕಪುರಕ್ಕೆ ಅವಾರ್ಡ್ ಬೇರೆ ಸಿಕ್ಕಿದೆ. ಹೇಗೆ ಕೊಟ್ಟರು ಆ ಅವಾರ್ಡ್ ಎಂದು ಪ್ರಶ್ನಿಸಿದ್ದಾರೆ ಡಿಕೆಶಿ. ನಾನು, ಖರ್ಗೆ, ಕೃಷ್ಣ ಬೈರೇಗೌಡ ಯಾರಾದ್ರೂ ಬರ್ತೇವೆ, ನೀವು ಮಾತುಕತೆಗೆ ಬನ್ನಿ ಎಂದು ಬಿಜೆಪಿಗರಿಗೆ ಕೌಂಟರ್ ಕೊಟ್ಟಿದ್ದಾರೆ. ನಾಳೆ ಫ್ರೀಡಂ ಪಾರ್ಕ್ನಿಂದ ರಾಜಭವನ ಚಲೋ ಇದೆ. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ನಿರ್ಧಾರ ಮಾಡಿದ್ವಿ, ಆದ್ರೆ ಮುತ್ತಿಗೆ ಹಾಕೋದು ಬೇಡ ಅಂತ ಬಿಟ್ಟಿದ್ದೇವೆ ಅಂತಂದಿದ್ದಾರೆ. ಮಹಾತ್ಮ ಗಾಂಧಿ ಹೆಸರನ್ನ ಮತ್ತೆ ಜಾರಿಗೆ ತರಬೇಕು, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂದಿದ್ದಾರೆ ಡಿಸಿಎಂ. ಎಚ್ಡಿಕೆ ವರ್ಸಸ್ ಡಿಸಿಎಂ ಅನ್ನುವಂತಾಗಿದೆ. ಕುಮಾರಸ್ವಾಮಿ ಅವರ ಸವಾಲನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವೀಕಾರ ಮಾಡಿದ್ದಾರೆ. ಈಗ ಸವಾಲಿಗೆ ಪ್ರತಿ ಸವಾಲು ಅನ್ನುವಂತೆ. ಮನ್ರೇಗಾ ಭ್ರಷ್ಟಾಚಾರ ಆರೋಪ ಏನ್ ಹೇಳ್ತಿದ್ದೀರಿ, ಹಂಗಾರೆ ಚರ್ಚೆಗೆ ಬನ್ನಿ ಮಾತಾಡೋಣ ಅಂದಿದ್ದಾರೆ. ಕುಮಾರಸ್ವಾಮಿ ಅವರೇ ಇರ್ಬೋದು, ಬಿಜೆಪಿ ನಾಯಕರೇ ಇರ್ಬೋದು, ಯಾರಾದ್ರೂ ಸರಿ ಚರ್ಚೆಗೆ ಬನ್ನಿ ಅಂತ ಹೇಳಿದ್ದಾರೆ, ಸವಾಲ್ ಹಾಕಿದ್ದಾರೆ. ಅಕ್ರಮ ಆಗಿದೆ ಅಂತ ಹೇಳೋರು ಚರ್ಚೆಗೆ ಬರ್ಲಿ, ಮನ್ರೇಗಾದಲ್ಲಿ ಅಕ್ರಮ ಆಗಿದ್ರೆ ತನಿಖೆ ಆಗ್ಲಿ, ತನಿಖೆಯನ್ನ ಮಾಡಿಸ್ಲಿ. ಕೇಂದ್ರದಿಂದ ಕನಕಪುರಕ್ಕೆ ಅವಾರ್ಡ್ ಬೇರೆ ಸಿಕ್ಕಿದೆ, ಯಾಕೆ ಕೊಟ್ರ ಅವಾರ್ಡ್ ಅವ್ರನ್ನೇ ಕೇಳ್ಕೊಳ್ಳಿ ಅಂತ ಹೇಳಿರುವಂತೆ ಡಿಕೆಶಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಸವಾಲ್ ಹಾಕಿದ್ದಾರೆ. ಎಚ್ಡಿಕೆ ವರ್ಸಸ್ ಡಿಕೆಶಿ ಅನ್ನುವಂತಾಗಿದೆ. ಈಗ ಮನ್ರೇಗಾ ಭ್ರಷ್ಟಾಚಾರ ಆರೋಪದ ಬಗ್ಗೆ ಚರ್ಚೆಯನ್ನ ಮಾಡಿರುವಂಥದ್ದು. ಕುಮಾರಸ್ವಾಮಿ ಅವರನ್ನು ಆಹ್ವಾನಕ್ಕೆ ಕರೆದಿದ್ದಾರೆ, ಬಿಜೆಪಿ ಅವ್ರನ್ನು ಆಹ್ವಾನ ಕೊಟ್ಟಿದ್ದಾರೆ. ಅಕ್ರಮ ಆಗಿದೆ ಅಂತ ಹೇಳೋರು ಬಂದು ನೋಡ್ಲಿ, ಫಸ್ಟು ಮನ್ರೇಗಾ ಅಕ್ರಮ ಆಗಿದ್ರೆ ತನಿಖೆ ಆಗ್ಲಿ. ಕೇಂದ್ರದಿಂದ ಕನಕಪುರಕ್ಕೆ ಅವಾರ್ಡ್ ಬೇರೆ ಸಿಕ್ಕಿದೆ, ಹೇಗೆ ಕೊಟ್ರು ಈ ಅವಾರ್ಡ್ ಅಂತ ಡಿಕೆಶಿನೇ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ನಾನು, ಖರ್ಗೆ, ಕೃಷ್ಣ ಬೈರೇಗೌಡ ಯಾರಾದ್ರೂ ಬರ್ತೀವಿ ಚರ್ಚೆಗೆ, ನೀವು ಬನ್ನಿ, ನೀವು ನಿಮ್ಮ ಮಾತುಕತೆಗೆ ಬನ್ನಿ ಅಂತ ಬಿಜೆಪಿಗರಿಗೆ ಕೌಂಟರ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ಫ್ರೀಡಂ ಪಾರ್ಕ್ನಿಂದ ರಾಜಭವನ ಚಲೋ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಸಜ್ಜಾಗ್ತಿದೆ. ಜೊತೆಗೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಕೂಡ ನಿರ್ಧಾರ ಮಾಡಿದ್ವಿ, ಆದ್ರೆ ಮುತ್ತಿಗೆ ಹಾಕೋದು ಬೇಡ ಅಂತ ಸುಮ್ಮನೆ ಬಿಟ್ಟಿದ್ದೀವಿ ಅಂತ ಡಿಸಿಎಂ ಹೇಳಿರುವಂತದ್ದು. ಮಹಾತ್ಮ ಗಾಂಧಿ ಅವರ ಹೆಸರನ್ನ ಮತ್ತೆ ಜಾರಿಗೆ ತರಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರಂತೆ.